ಇನ್ನು ಈ ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಸಿಗ್ತಾನೆ ಇದೆ ನೋಡಿ. ಇವಾಗ ಬಂಧಿತ ಡಾಕ್ಟರ್ ಮುಜಾಮಿಲ್ ಅಂತ ಈ ಪುಲ್ವಾಮಾದವನಿದ್ನಲ್ಲ ಡಾಕ್ಟರು, ಈ ಡಾಕ್ಟರ್ ಮುಜಾಮಿಲ್ನ ಮತ್ತಷ್ಟು ಕರಾಳತೆ ಬಯಲಾಗ್ತಾ ಇದೆ. ಜನವರಿಯಿಂದ ಈ ವರ್ಷ 2025 ಜನವರಿಯಿಂದ ಕೆಂಪುಕೋಟೆ ಬಳಿ ಓಡಾಡಿದ್ದಂತೆ ಮುಜಾಮಿಲ್. ಸಾಮಾನ್ಯ ಇಂಥ ಘಟನೆಗಳಾಗಬೇಕಾದ್ರೆ ಒಂದೆರಡು ದಿನದಲ್ಲಿ ಅದು ಪ್ಲಾನ್ ಮಾಡೋದಲ್ಲ ನೋಡಿ. ಜನವರಿಯಿಂದನೂ ಪ್ಲಾನ್ ಮಾಡಿದ್ದಾರೆ. ಹಲವು ಬಾರಿ ಕೆಂಪುಕೋಟೆ ಬಳಿಯೇ ಈತ ಕಾರಿನಲ್ಲಿ ಸಂಚಾರವನ್ನ ಮಾಡಿದ್ದಾನೆ. ಮುಜಾಮಿಲ್ ಮೊಬೈಲ್ ಡೇಟಾವನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಅಂದರೆ ಯಾವ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು, ಯಾವ ಟೈಮ್ನಲ್ಲಿ ಜನ ಜಾಸ್ತಿ ಇರ್ತಾರೆ, ಯಾವ ಸ್ಪಾಟನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಸ್ಪಾಟ್ನಲ್ಲಿ ನಿಂತ್ಕೋಬೇಕು, ಎಲ್ಲಿ ಯಾರ ಗಮನಕ್ಕೂ ಬಾರದ ರೀತಿಯಲ್ಲಿ ಸ್ಫೋಟವನ್ನು ಮಾಡಬಹುದು, ಇದೆಲ್ಲವನ್ನು ಸ್ಟಡಿ ಮಾಡ್ತಾರೆ ಅವರು. ಇವ್ರಿಗೆಲ್ಲ ಇದ್ರದೇ ಟ್ರೈನಿಂಗ್ ಆಗಿರುತ್ತೆ, ಇದೇ ಟ್ರೈನಿಂಗ್ ಆಗಿರುತ್ತೆ. ಅದೆಲ್ಲ ಸ್ಟಡಿ ಮಾಡಿದಾನೆ ಅವನು. ಅಂದರೆ ಇದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಪ್ಲ್ಯಾನ್ ಅಲ್ಲ. ಜನವರಿಯಿಂದನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಸರಿಯಾದ ಸಮಯ ಸಿಕ್ಕಿರಲಿಲ್ಲ, ಅದಕ್ಕೊಂದು 10 ತಿಂಗಳು ಬೇಕಾಯಿತು ಅವರಿಗೆ, ಬಟ್ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಆದರೂ ಈಗ ಕೆಲವೊಂದು ವಿಚಾರಗಳು ಗೊತ್ತಾಗಿದೆ. ಈ ಮುಜಾಮಿಲ್ ಅಂತಕ್ಕಂಥ ವೈದ್ಯನ ಡೇಟಾವನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ಡಾಕ್ಟರ್ ಮುಜಾಮಿಲ್ ಈತ ಜನವರಿಯಿಂದ ಕೂಡ ದೆಹಲಿಯಲ್ಲಿ ಓಡಾಡ್ತಾ ಇದ್ದ, ಅಂದರೆ ದೆಹಲಿಯಲ್ಲಿ ಈತನ ಕಾರ್ಯವ್ಯಾಪ್ತಿ ಜಾಸ್ತಿ ಇತ್ತು ಅಂತನಾ, ಅಥವಾ ಈ ಸ್ಫೋಟದ ವಿಚಾರದಲ್ಲೇ ಆತ ಪ್ಲ್ಯಾನ್ ಮಾಡೋದಕ್ಕಿಂತ ಓಡಾಡಿದ್ದು ಗೊತ್ತಾಗಿದೆಯಾ ಅಂತ? ನೋಡಿ, ಮುಜಾಮಿಲ್ ಫರೀದಾಬಾದ್ನಲ್ಲಿ ವೈದ್ಯಕೀಯ ಕಾಲೇಜ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಈತನ ಜೊತೆಗೆ ಉಮರ್ನ ನೇರ ಸಂಪರ್ಕ ಕೂಡ ಸಾಧಿಸಿದ್ರು. ಮತ್ತು ಈ ಒಂದು ಘಟನೆಗೆ ಬಳಕೆಯಾದಂಥ ಕಾರ್ ಏನಿದೆ ಅದು ಕೂಡ ಕೆಲವು ದಿನಗಳ ಕಾಲ ಫರೀದಾಬಾದ್ನಲ್ಲೇ ಕೂಡ ಇತ್ತು. ಸೊ ಈ ಮುಜಾಮಿಲ್ ಕಾರ್ ಏನಿದೆ ಆತನದು ಸ್ವಿಫ್ಟ್ ಡಿಸೈರ್ ಕಾರ್ ಇತ್ತು. ಆತನ ಕಾರ್ ಜೊತೆಗೆ ಈ ಒಂದು ಸ್ಫೋಟಕ್ಕೆ ಬಳಸಿದಂಥ I-20 ಕಾರ್ ಕೂಡ ಅಲ್ಲೇ ಪಾರ್ಕಿಂಗ್ ಆಗಿತ್ತು ಕೆಲವು ದಿನಗಳ ಕಾಲ. ಸೊ ಅದಾದ ಬಳಿಕ ಈಗ ಇಬ್ಬರ ನಡುವಿನ ಸಂಬಂಧವನ್ನು ಇನ್ನಷ್ಟು ಏನು ಆಳವಾಗಿ ತನಿಖೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ಮುಜಾಮಿಲ್ನ ಫೋನ್ ಟ್ರ್ಯಾಕ್ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಹೀಗೆ ಟ್ರ್ಯಾಕ್ ಮಾಡಬೇಕಾದಂತ ಸಂದರ್ಭದಲ್ಲಿ ಕಳೆದ 10 ತಿಂಗಳ ಹಿಂದೆ, ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಈತ ದೆಹಲಿಗೆ ಭೇಟಿ ಕೊಟ್ಟಿರುವಂತದ್ದು ಮತ್ತೆ ಕೆಂಪುಕೋಟೆಯ ಸುತ್ತಮುತ್ತಲೂ ಕೂಡ ಓಡಾಡಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಅಲ್ಲಿಗೆ ಇದೊಂದು ನಿರ್ದಿಷ್ಟವಾದಂತ ಪ್ಲಾನ್ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಒಂದಷ್ಟು ಸುಳಿವುಗಳು ಸಿಕ್ಕಿರುವಂತದ್ದು. ನೋಡಿ, ಈ ಒಂದು ಕಾರ್ ಸ್ಫೋಟ ಆದಂತ ಸಂದರ್ಭದಲ್ಲಿ ಇದು ಆಕಸ್ಮಿಕವಾಗಿ ಆಗಿರುವಂತದ್ದು ಅಥವಾ ಟಾರ್ಗೆಟ್ ಪ್ಲೇಸ್ ಬೇರೆ ಯಾವುದಾದ್ರೂ ಆಗಿತ್ತಾ, ಅಥವಾ ಇದೇ ಕೆಂಪುಕೋಟೆಯನ್ನ ಉದ್ದೇಶವನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಅದಕ್ಕೆ ಉತ್ತರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಏನು ಅಂದ್ರೆ, ಈ ಒಂದು ಸಿಂಡಿಕೇಟ್ ನಲ್ಲಿರುವಂತಹ ಮುಜಾಮಿಲ್ ಏನಿದಾನೆ ಆತ ಕೆಂಪುಕೋಟೆಯ ಸುತ್ತಮುತ್ತ ಓಡಾಡಿರುವಂತದ್ದನ್ನ ಗಮನಿಸಿದ್ರೆ ಇಲ್ಲಿಯ ಸ್ಥಳದ ಪರಿಶೀಲನೆಯನ್ನ ಮಾಡಿದಾನೆ. ಮತ್ತೆ ಎಲ್ಲಿ ದಾಳಿ ಮಾಡಿದ್ರೆ ಹೆಚ್ಚು ಹಾನಿ ಮಾಡಬಹುದು ಅನ್ನುವಂತಹ ಸಾಧ್ಯತೆಯನ್ನು ಕೂಡ ಆತ ಪರಿಶೀಲನೆ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈತ ಆ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆಯನ್ನ ಮಾಡಿ ಡಾಕ್ಟರ್ ಉಮರ್ಗೆ ಮಾಹಿತಿಯನ್ನು ಕೊಟ್ಟಿರುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ದತ್ತಾಂಶಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಏನ್ ಸಿಂಡಿಕೇಟ್ ಇದೆ ಎಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡಿರುವಂತದ್ದು. ದೆಹಲಿಯ ಕೆಂಪುಕೋಟೆ ಸೇರಿದಂತೆ ಬೇರೆ ಬೇರೆ ಜನನಿಬಿಡ ಪ್ರದೇಶಗಳನ್ನ ಕೂಡ ಅವರು ಅಧ್ಯಯನ ಮಾಡದಂತೆ ಕಾಣಿಸ್ತಾ ಇದೆ. ಎಲ್ಲಿ ದಾಳಿಯನ್ನ ಮಾಡಿದ್ರೆ ಹೆಚ್ಚು ನಷ್ಟವನ್ನು ಉಂಟು ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಲೆಕ್ಕ ಹಾಕೊಂಡೆ ಅಂತಿಮವಾಗಿ ಆ ದೆಹಲಿಯ ಕೆಂಪುಕೋಟೆಯನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ಸೊ ಒಂದು ಡಾಕ್ಟರ್ ಮುಜಾಮಿಲ್ ಅಂತಕ್ಕಂಥವನಿಂದ ಡಾಕ್ಟರ್ ಉಮರ್ಗೆ ಮಾಹಿತಿಗಳು ಹೋಗಿದೆ. ಒಬ್ಬೊಬ್ರಿಗೂ ನನ್ನ ಜವಾಬ್ದಾರಿ ವಹಿಸಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಸ್ಥಳದ ಪರಿಶೀಲನೆಯನ್ನು ಜನವರಿಯಿಂದನೂ ಕೂಡ ಈತ ಮಾಡಿದ್ದಾನೆ.